ಧನುಸ್ ರಾಶಿ ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆ ತಾಯಿಗಳೇ ಅವ್ರ ಬಾಣ. ತಾತ್ವಿಕ ಚಿಂತನೆ ಉಳ್ಳಂತವ್ರು, ತೀರ್ಮಾನ ಶಕ್ತಿ ಉಳ್ಳವರು. ಈ ಧನುಸ್ ರಾಶಿ ಅವರಿಗೆ ದಿಕ್ಕು ಅಂದ ತಕ್ಷಣ ನಾರ್ತ್ ಈಸ್ಟ್ ಇಸ್ ವೆರಿ ಗುಡ್. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ, ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ನಿಮ್ಮೆಲ್ಲರ ಪ್ರೀತಿಯಿಂದ ಕಾರ್ಯಕ್ರಮಗಳನ್ನು ತುಂಬ ಚೆನ್ನಾಗಿ ವೀಕ್ಷಣೆ ಮಾಡಿ ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ತುಂಬ ಧನ್ಯವಾದಗಳು. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ, ದಯವಿಟ್ಟು ಮಾಡಿ ಅಂತ ಹೇಳ್ತಾ, ಅದರ ಜೊತೆಗೆ ಭಾಳ ಪ್ರಮುಖವಾಗಿ ಇವತ್ತು ಅನೇಕ ರಾಶಿಗಳ ವಿಚಾರವಾಗಿ ಚರ್ಚೆ ಮಾಡೋಣ. ಶುಭ ಮತ್ತು ಅಶುಭಗಳು, ಗುಣಧರ್ಮಗಳ ಬಗ್ಗೆ ನಾವು ಸೀಕ್ರೆಟ್ಗಳ ಬಗ್ಗೆ ಮಾತಾಡ್ತಾಣ. ಅದ್ರ ಜೊತೆಗೆ ನಿಮಗೂ ಕೂಡ ಜ್ಯೋತಿಷ್ಯ ವಾಸ್ತು ಪ್ರಶ್ನೆ ಭಾಗವನ್ನು ಕಲಿಬೇಕು ಅಂದರೆ ಸಂಪರ್ಕವನ್ನು ಮಾಡಿ ಅಂತ ಹೇಳ್ತಾ, ಇದೇ ಜುಲೈ 12ನೇ ತಾರೀಕು ವಿಶೇಷವಾಗಿರುವ ಒಂದು ನಿಗೂಢ ಪ್ರಶ್ನೆಶಾಸ್ತ್ರ, ಕವಡೆ ಶಾಸ್ತ್ರ, ತಾಂಬೂಲ ಶಾಸ್ತ್ರ, ವಿಳ್ಳೆದೆಲೆ ಶಾಸ್ತ್ರ, ರಮಲ್ಲ ಶಾಸ್ತ್ರ, ಹೀಗೆ ಅನೇಕ ವಿಚಾರಗಳನ್ನು ಕಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಯಾರೆಲ್ಲರಿಗೂ ಇದನ್ನು ಕಲಿಯುವಂಥ ಆಸಕ್ತಿ ಇದೆ ಅವರು ಅಡ್ಮಿಷನ್ ಆಗಿ ಅಂತ ಹೇಳ್ತಾ, ಇವತ್ತು ನಮ್ಮ ಜೊತೆಗೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಆಗಿರುವಂತಹ ಹರ್ಷ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹರ್ಷ, ನಮಸ್ತೆ. ನಮಸ್ತೆ ಗುರುಜಿ, ಹೇಗಿದ್ರಿ? ಚೆನ್ನಾಗಿದ್ದೀನಿ ಗುರುಜಿ. ನೀವು ಎಲ್ಲ ಆರಾಮಾಗಿ ಆಗ್ತಾ ಇದೆಯಾ? ಆರಾಮಾಗಿ ಆಗ್ತಾ ಇದೆ. ಓಕೆ, ಏನೆಲ್ಲ ವಿಚಾರಗಳು ಕೇಳಬೇಕು ಅನ್ಕೊಂಡಿದ್ದೀರಿ? ಕಳೆದ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ಗುಣ ಸ್ವಭಾವ, ಶುಭ ದಿಕ್ಕು ಮತ್ತು ಅವರ ಉದ್ಯೋಗ, ಆರೋಗ್ಯ ಆಗಲಿ ಎಲ್ಲ ತಿಳಿಸ್ಕೊಟ್ಟಿದ್ರಿ. ಈಗ ಧನುಸ್ ರಾಶಿಯವರು ಮತ್ತು ಅವರ ಗುಣಧರ್ಮಗಳು, ಅವ್ರಿಗೆ ಆರೋಗ್ಯ ಮತ್ತು ಶುಭ ದಿಕ್ಕು, ಶುಭ ಸಂಖ್ಯೆ, ಇದನ್ನೆಲ್ಲ ತಿಳಿಸ್ಕೊಡಿ ಗುರುಜಿ. ನೋಡಿ, ಧನುಸ್ ರಾಶಿ ಅಂದ ತಕ್ಷಣನೇ ನಾವು ಮೊದಲು ಗಮನಿಸಬೇಕಾಗಿರುವಂತದ್ದು ಏನಂದ್ರೆ ಅದ್ರ ಪಿಕ್ಚರ್, ಕರೆಕ್ಟಾ? ಸಿಂಬಲ್ ನೋಡ್ಬೇಕು. ಸುಮ್ನೆ ಸಿಂಬಲ್ಗಳು ಮಾಡಿಲ್ಲ. ನಾನು ಆಕಾಶವನ್ನ ನೋಡುವಂತ ಸಂದರ್ಭದಲ್ಲಿ ಆ ರಾಶಿಯ ಚಿಹ್ನೆ ಹೇಗೆ ಕಾಣ್ತಾ ಇದೆ ಅಂತ ನೋಡಿ. ಅದರಲ್ಲಿ ಬಿಲ್ ಇದೆ, ಬಾಣ ಇಲ್ಲ, ಬಾಣ ಇಲ್ಲ, ಮತ್ತೆ ಅರ್ಧ ಮನುಷ್ಯ ಅರ್ಧ ಪ್ರಾಣಿ. ಅಂದ್ರೆ ಈ ಧನುಸ್ ರಾಶಿಯವರು ಏನ್ ಬೇಕಾದ್ರೂ ಮಾಡ್ತಾ ಇದ್ರು, ಎನಿಥಿಂಗ್. ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ನೀನ್ ಆಂಕರಿಂಗ್ ಕೊಡ್ತೀಯಾ ಮಾಡ್ತಾರೆ, ಪಾಠ ಮಾಡ್ಬೇಕಾ ಮಾಡ್ತಾರೆ, ಕ್ಯಾಮ್ರಾ ವರ್ಕ್ ಮಾಡ್ಬೇಕಾ ಮಾಡ್ತಾರೆ, ಅಥವಾ ಇನ್ನೊಂದೇನು ಇಂಜಿನಿಯರಿಂಗ್ ಓದ್ಬೇಕಾ ಓದ್ತಾರೆ. ಯಾರು ಏನ್ ಹೇಳ್ತಾರೆ ಅಥವಾ ಅವ್ರ ಸರ್ಕಲ್ ಅಲ್ಲಿ ಏನಿರುತ್ತೆ ಅದನ್ನ ಪ್ರಾಮಾಣಿಕವಾಗಿ ಮಾಡ್ಬಿಡ್ತಾರೆ. ಎಲ್ಲಾ ಕೆಲಸ ಮಾಡಕ್ಕೂ ಸಿದ್ಧ ಇರ್ತಾರೆ. ಆದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಅವರು ನಿರ್ಧಾರ ಮಾಡ್ಕೊಳ್ಳುವಂತದ್ರಲ್ಲಿ, ಅಂದ್ರೆ ನನ್ನ ಕೆಪಾಸಿಟಿ ಏನು, ನಾನ್ ಏನ್ ಮಾಡೋದ್ರಿಂದ ನಾನು ಸಕ್ಸಸ್ ಆಗ್ತೀನಿ ಅನ್ನುವಂಥದ್ದನ್ನ ಅವ್ರು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಅವ್ರು ಫಸ್ಟ್ ಒಂದು ಬಾಣವನ್ನ ನಿರ್ಧಾರ ಮಾಡ್ಕೋಬೇಕು. ಬಾಣ ಬೇಕು ಅವ್ರಿಗೆ. ಅದಕ್ಕೆ ನಾ ಯಾವಾಗ್ಲೂ ಧನುಸ್ ರಾಶಿ ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆ ತಾಯಿಗಳೇ ಅವ್ರಿಗೆ ಬಾಣ. ಬೆಳೀತಾ ಬೆಳೀತಾ ಒಳ್ಳೆ ಸ್ನೇಹಿತರು ಅವ್ರಿಗೆ ಬಾಣ. ಅದ್ ಮದ್ವೆ ಆದ್ಮೇಲೆ ಹೆಂಡ್ತಿನೇ ಬಾಣ. ಅಂದ್ರೆ ಇವ್ರಿಗೆ ಸರಿಯಾದ ಗೈಡೆನ್ಸ್ ಏನಾದ್ರು ಚಿಕ್ಕ ವಯಸ್ಸಲ್ಲಿ ಕೊಟ್ಬಿಟ್ರೆ ಲೈಫಲ್ಲಿ ತುಂಬಾ ಚೆನ್ನಾಗಿ ಆಗ್ತಾರೆ. ಇದನ್ನ ಸರಿ ಗಮನಿಸ್ಕೋಬೇಕು. ಮತ್ತೆ ಇವ್ರಿಗೆ ಅಗ್ನಿತತ್ವ ಆಗಿರೋದ್ರಿಂದ ಕಾನ್ಸ್ಟೆಂಟ್ ಆಗಿ ಪ್ರೀತಿ ಮಾಡಿದ್ರೆ ಪ್ರೀತಿ ಮಾಡ್ತಾರೆ, ಕಾನ್ಸ್ಟೆಂಟ್ ಆಗಿ ವಿರೋಧ ಮಾಡಿದ್ರೆ ನಿಮ್ಮನ್ನ ವಿರೋಧ ಮಾಡ್ತಾರೆ. ಅದು ಅಗ್ನಿತತ್ವ ರಾಶಿ ಆಗಿರೋದ್ರಿಂದ ಸ್ವಲ್ಪ ಅಹಂಭಾವ, ನಾನು ಅನ್ನೋದು ಕೂಡ ಇವ್ರನ್ನ ಕಿತ್ತು ಕೆಲವು ಟೈಮ್ ತಿಂದು ಬಿಡುತ್ತೆ. ಅಂದ್ರೆ ಇವ್ರನ್ನ ಯಾಕೆ ಸಮಾಜದಲ್ಲಿ ಕೆಲವು ಟೈಮ್ ನೆಗೆಟಿವ್ ಮಾಡ್ಬಿಡುತ್ತೆ, ಅಥವಾ ಯಾಕೆ ಇವರು ಸಾಮಾಜಿಕವಾಗಿ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗಕ್ಕಾಗಲ್ಲ ಅಂದ್ರೆ, ನಾನು ಅನ್ನೋದು ಅವ್ರಿಗೆ ಗೊತ್ತಿಲ್ದೇನೆ ಬಿಲ್ಡ್ ಆಗ್ಬಿಟ್ಟಿರುತ್ತೆ. ಅದನ್ನ ಒಂಚೂರು ಇವರು ಚೇಂಜ್ ಮಾಡ್ಕೊಬಿಟ್ರೆ ಅದ್ಭುತವಾದಂತಹ ಬೆಳವಣಿಗೆ ಆಗುವಂತಹ ಯೋಗ ಈ ಧನುಸ್ ರಾಶಿಯವ್ರಿಗೆ ಇರ್ತದೆ. ಅಂದ್ರೆ ಒಂದು ಗುರಿಯನ್ನ ನಿರ್ಧಾರ ಮಾಡ್ಕೋಬೇಕು. ನಾನು ಏನ್ ಮಾಡ್ಬೇಕು, ನನ್ನ ಇಂಟ್ಯೂಷನ್ ಏನು, ನನ್ನ ಕೆಪಾಸಿಟಿ ಏನು ಅಂತ ಇವ್ರು ಅರ್ಥ ಮಾಡ್ಕೊಬಿಟ್ಟು ಆ ನಿಟ್ಟಿನಲ್ಲಿ ಹೆಚ್ಚು ಪರಿಶ್ರಮವನ್ನು ಪಟ್ಟುಬಿಟ್ರೆ ಇವರು ಲೈಫಲ್ಲಿ ತುಂಬಾ ಸಕ್ಸಸ್ ಆಗ್ತದೆ. ಒಂದು ಏಮ್ ಇಟ್ಕೊಂಡಿರ್ಬೇಕು, ಇದನ್ನ ಮಾಡ್ಬೇಕು ನಾನು. ವಿಷನರಿ ಜಾಸ್ತಿ ಬೆಳೆಸ್ಕೋಬೇಕು. ಅಂದ್ರೆ ಆಲೋಚನೆಗಳನ್ನ ಹೆಚ್ಚು ಇವರು ಬೆಳೆಸ್ಕೊಳ್ಳೋದ್ರಿಂದ ನಾನು ಸುತ್ತಮುತ್ತ ಇರುವಂತಹ, ಈಗ ಎಕ್ಸಾಂಪಲ್ ನೋಡಿ, ಇಷ್ಟೇ ಮಾಡ್ತೀನಿ ಅನ್ನೋದಕ್ಕೂ ಏನೆಲ್ಲ ಸಾಧ್ಯ ಎಲ್ಲಾನು ಮಾಡ್ತೀನಿ ಅನ್ನೋದಕ್ಕೂ ವ್ಯತ್ಯಾಸ ಇರ್ತದೆ. ಅದಕ್ಕೆ ಇವ್ರು ಏನಂತಂದ್ರೆ, ಈಗ
ಎಲ್ಲೋ ಹೋಗಿರ್ತಾರೆ, ಯಾವುದೋ ಒಂದು ಯಾರನ್ನೋ ಭೇಟಿ ಮಾಡ್ಕೊಂಡು ಬಾರಪ್ಪ ಏನೋ ಇಸ್ಕಬಾ ಅಂತ ಹೇಳಿರ್ತಾರೆ. ಈಗ ಅರಮನೆ ಹತ್ರ ಬಂದ್ಬಿಟ್ಟು ಮೈಸೂರಿಗೆ ಬಂದ್ಬಿಟ್ಟು ಗುರುಗಳೇನೋ ಕೊಡ್ತಾರೆ ಇಸ್ಕಬಾ ಅಂದ್ರೆ ಬರೀ ಗುರುಗಳು ಬಂದ್ಬಿಟ್ಟು ಇಸ್ಕೊಂಡು ಹೋಗೋದಲ್ಲ. ನಾನು ಮೈಸೂರಿಗೆ ಬಂದಿದ್ದೀನಿ, ಸಾಮಾಜಿಕವಾಗಿ ಮತ್ತು ಪ್ರಾಕೃತಿಕವಾಗಿ ಸಾಂಸ್ಕೃತಿಕವಾದಂತ ಒಂದು ಒಳ್ಳೆ ಪ್ಲೇಸ್ ಇದು ಅಲ್ವಾ. ಅರಮನೆ ನೋಡ್ಕೊಂಡು ಹೋಗೋಣ, ಚಾಮುಂಡಿ ಬೆಟ್ಟ ನೋಡ್ಕೊಂಡು ಹೋಗೋಣ ಅನ್ನುವಂತ ಆಲೋಚನೆ ಇವ್ರಿಗೆ ಬರಬೇಕು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಕರೆಕ್ಟ್ ಆಗಿ ಟ್ರೈನಲ್ಲಿ ಇಳಿತಾರೆ, ಇಲ್ಲಿ ಬರ್ತಾರೆ, ಈಸ್ಕತ್ತಾರೆ, ವಾಪಸ್ ಊರ್ಗ್ ಹೋಗ್ಬಿಡ್ತಾರೆ. ಯೋಚನೆ ಮಾಡ್ಬೇಕು, ನನಗೆ ಇಷ್ಟಪ್ಪ ಇದು ಅಂತ. ಹಂಗಲ್ಲ, ನೀವು ಸ್ವಲ್ಪ ಬ್ರಾಡ್ ಥಿಂಕಿಂಗ್ ಅನ್ನ ಬೆಳೆಸ್ಕೊಂಡ್ರೆ ಲೈಫಲ್ಲಿ ಬ್ಯೂಟಿಫುಲ್ ಆಗಿ ಬೆಳವಣಿಗೆಯನ್ನ ಕಾಣುವಂತ ಯೋಗ ನಿಮಗೆ ಇರ್ತದೆ. ಗುರುಜಿ, ಧನುಸ್ ರಾಶಿಯವರು ಈ ಇಷ್ಟೆಲ್ಲ ಗುಣಧರ್ಮಗಳನ್ನು ಅವ್ರು ತಿಳ್ಕೊಂಡು ಅವ್ರ ಮುಂದೆ ಚೆನ್ನಾಗಿರ್ಬೋದು. ಖಂಡಿತವಾಗಿ. ನೋಡಿ ಸರ್, ನಾನು ಜ್ಯೋತಿಷ್ಯ ಅಂತ ಏನ್ ಹೇಳ್ತೀನಿ, ಜ್ಯೋತಿಷ್ಯ ಇಂಡಿಕೇಟಿವ್, ಇದು ಸೂಚಿಸುತ್ತೆ ಹಿಂಗಿದೆಪ್ಪ, ಅದ್ರಲ್ಲಿ ನಾನು ಏನ್ ಬದಲಾವಣೆ ಮಾಡ್ಕೋಬಹುದು ನನ್ನ ಯಶಸ್ಗೆ, ನನ್ನ ಗುಣಧರ್ಮಗಳೇನು ಅಂತ ಅರ್ಥ ಮಾಡ್ಕೊಂಡ್ರೆ ಅರ್ಧ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೋಬಹುದು. ಇನ್ನು ಶಾಸ್ತ್ರದಲ್ಲಿ ಹೇಳುತ್ತೆ, ಧನುರ್ಜಾತಸ್ಯ ಪುಂಸೋ ಅಪಿ ಗುರುಪಾಲಿತ ದೈವತಃ ಧರ್ಮಜ್ಞೋ ಬೋಧಕೋ ಧೀರಃ ಕವಿ ಶ್ರೇಷ್ಠೋ ಮಹಾಮತಿ. ಅಂದ್ರೆ ಈ ಧನುಸ್ ರಾಶಿಯಲ್ಲಿ ಹುಟ್ಟಿರೋರು ಸ್ವಲ್ಪ ಧರ್ಮಪ್ರಿಯರು, ಜ್ಞಾನವನ್ನ ಹಂಚುವಂತ ಮನಸ್ಸಿರುವಂಥವ್ರು, ತಾತ್ವಿಕ ಚಿಂತನೆ ಉಳ್ಳಂಥವ್ರು, ತೀರ್ಮಾನ ಶಕ್ತಿ ಉಳ್ಳವಂಥವ್ರು. ಅಂದ್ರೆ ಒಂದು ಒಳ್ಳೆ ನಿರ್ಧಾರಗಳನ್ನ ತಗೊಂಡು ಕೆಲಸ ಮಾಡ್ತಾರೆ. ಆದ್ರೆ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಕೋಬೇಕು ಅಂತ ನಾನು ಅದನ್ನೇ ಹೇಳಿದ್ದು. ಅದರಿಂದ ಮತ್ತೆ ಇವರು ಸ್ವಲ್ಪ ಭಾವನಾತ್ಮಕವಾಗಿರ್ತಾರೆ, ಸಮಾಜಮುಖಿ ಇರ್ತಾರೆ ಮತ್ತು ಪ್ರವಾಸ ಪ್ರಿಯರಾಗಿರ್ತಾರೆ ಇವರು ಅನ್ನುವಂಥದ್ದನ್ನ ತಿಳಿಸ್ತಾ ಇದೆ. ಇದು ಇಷ್ಟು ಕೂಡ ಇವರ ಗುಣಧರ್ಮಗಳು, ಕ್ಯಾರೆಕ್ಟರಿಸ್ಟಿಕ್. ದ್ವಿಸ್ವಭಾವ ಮೀನ್ಸ್ ಡ್ಯುಯಲ್ ಮೈಂಡ್. ತುಂಬಾ ಚಂಚಲ ಇರ್ತದೆ ಅವ್ರಿಗೆ, ಗೊಂದಲಯುಕ್ತ ಮನಸ್ಥಿತಿ ಇರ್ತದೆ. ಅದರಿಂದ ಆ ಗೊಂದಲಯುಕ್ತವಾದಂತ ಮನಸ್ಥಿತಿಯನ್ನ ಇವರು ಈಗ ಇದನ್ನ ಮಾಡ್ಬಿಡೋಣ ಅಂತ ಹೋಗ್ಬಿಟ್ಟು ಇದು ಮಾಡ್ತಾ ಬಿಡು, ಇದಾಗುತ್ತೋ ಇಲ್ವಾ, ಎಕ್ಸಾಮ್ ಬರೀಕು, ಈ ಎಕ್ಸಾಮ್ ತಗೋಬೋದಿತ್ತ ನಾನು, ಈ ಡ್ಯೂಯಲ್ ಮೈಂಡ್ ಬಿಡ್ಬೇಕು. ಒಂದು ಏಕ ನಿರ್ಧಾರವನ್ನ ಇವ್ರು ಮಾಡ್ಕೊಬಿಟ್ರೆ ಲೈಫಲ್ಲಿ ಸಕ್ಸಸ್ ಆಗ್ತದೆ. ಒಂದು ನಿರ್ಧಾರ ಮಾಡ್ಕೊಂಡು ಮುಂದೆ ಕೆಲಸಗಳನ್ನು ಮಾಡುವಂಥದ್ದು ಅನುಕೂಲ. ಇಷ್ಟೆಲ್ಲ ಅವ್ರ ಗುಣಧರ್ಮಗಳು. ಈ ಧನುಸ್ ರಾಶಿಯವರು ಯಾವ ಉದ್ಯೋಗ ಮಾಡಿದ್ರೆ, ಅವ್ರು ಯಾವ ರೀತಿ ಸ್ಟೆಪ್ಸು, ಈಗ ಯಾವ ಉದ್ಯೋಗ ಮಾಡಿದ್ರೆ ನಾನು ಸಕ್ಸಸ್ ಆಗ್ಬೋದು, ಇಲ್ಲ ಇದೇ ರೀತಿ ಉದ್ಯೋಗ ಮಾಡಬೇಕು ಅಂತ ಅನ್ಕೊಂಡ್ರೆ ಏನ್ ಮಾಡ್ಬೋದು ಗುರುಜಿ ಅವರು? ನೋಡಿ, ಧರ್ಮ ಕರ್ಮ ಪ್ರಿಯೋ ಧೀರೋ ಗಂಭೀರೋ ಜ್ಞಾನ ಸಂಪದ ಗುರೋ ಸ್ವಭಾವವಾನ್ ನಿತ್ಯಂ ರಾಜ ಸಂಭಾಷಣೋಚೀತಃ ಅಂತ. ಅಂದ್ರೆ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು, ರಾಜಕೀಯದಲ್ಲಿರ್ಬೋದು, ನ್ಯಾಯಾಧೀಶರಾಗ್ಬೋದು, ಪುರೋಹಿತರಾಗ್ಬೋದು, ಧಾರ್ಮಿಕ ಉಪದೇಶಕರಾಗ್ಬೋದು, ಒಳ್ಳೆ ಪ್ರವಚನಕಾರರಾಗ್ಬೋದು, ವಿದೇಶ ವಾಣಿಜ್ಯ ಪ್ರವಾಸೋದ್ಯಮದಲ್ಲಿ ಕೆಲಸ ಮಾಡ್ಬೋದು, ಧರ್ಮಶಾಸ್ತ್ರ, ತತ್ವಶಾಸ್ತ್ರ, ಜ್ಯೋತಿಷ್ಯವನ್ನು ಅಧ್ಯಯನ ಮಾಡ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇವರು ಕೆಲಸ ಮಾಡ್ಬೋದು, ಸ್ವಂತ ಬಿಸ್ನೆಸ್ ಅನ್ನ ಇವರು ಮಾಡ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವರು ಕೆಲಸವನ್ನ ಮಾಡ್ಬೋದು. ಇಷ್ಟು ಕ್ಷೇತ್ರಗಳು ಇವರಿಗೆ ತುಂಬಾ ಯಶಸ್ಸನ್ನ ಕೊಡ್ತದೆ. ಅದರಿಂದ ನಾನು ಹೇಳಿದಂತ ಇಷ್ಟು ಉದ್ಯೋಗದಲ್ಲಿ ಯಾವ್ದಾದ್ರು ಒಂದು ನಿಮಗೆ ನನಗಿದು ಮ್ಯಾಚ್ ಆಗ್ತಾ ಇದೆ ಅನ್ನುವಂತ ರೀತಿಯಲ್ಲಿ ಇದ್ರೆ ಖಂಡಿತವಾಗಿಯೂ ಅದನ್ನ ಇವರು ಆಯ್ಕೆ ಮಾಡ್ಕೊಂಡ್ರೆ ಅದ್ರಲ್ಲಿ ಖಂಡಿತ ಯಶಸ್ಸನ್ನು ಇವರು. ಆಧ್ಯಾತ್ಮ ಗುರುಗಳು, ಆಧ್ಯಾತ್ಮ ಗುರುಗಳು, ಇವ್ರಿಗೆ ಏನೇ ವೃತ್ತಿ ಮಾಡ್ಲಿ ಹರ್ಷ, ಇದ್ರ ಬಗ್ಗೆ ಒಂದಷ್ಟು ಆಸಕ್ತಿ ಅಂತೂ ಖಂಡಿತ ಇರ್ತದೆ. ಅವರು ಏನೋ ಪಾಪಗ್ರಹಗಳ ಸಂಬಂಧ ಇದ್ದು ಅವರು ವೇರಿಯೇಷನ್ ಇದ್ರು ಒಂದ್ ಸರ್ಟನ್ ಏಜ್ ಅಲ್ಲಿ ಇದೆಲ್ಲ ವಾಪಸ್ ಬರೋ, ಇದೆಲ್ಲ ಮಾಡೋಣ ಅನ್ನುವಂಥದ್ದು ಇರ್ತದೆ. ಆದ್ರೆ ಈ ಉದ್ಯೋಗ ಅಂತ ಬಂದ ತಕ್ಷಣನೇ ಗುರು ಚೆನ್ನಾಗಿರ್ಬೇಕು ಜಾತಕದಲ್ಲಿ. ಗುರು ಜಾತಕದಲ್ಲಿ ಚೆನ್ನಾಗಿದ್ದು ಬಿಟ್ರೆ 100% ಹೇಳಿದ್ದ ಉದ್ಯೋಗದಲ್ಲಿ ತುಂಬಾ ಪೀಕ್ ಲೆವೆಲ್ ಹೋಗ್ಬಿಡ್ತಾರೆ, ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ. ಅಕಸ್ಮಾತ್ ಗುರು ಚೆನ್ನಾಗಿಲ್ಲ ಅಂದ್ರೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ, ಅಷ್ಟೊಂದು ಯಶಸ್ಸನ್ನ ಇವರು ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟದ್ದು ಯಾವ್ದೋ ಒಂದು ಮಾಡ್ತಾರೆ, ಬಟ್ ಗುರು ಚೆನ್ನಾಗಿಲ್ಲ ಅಂದ್ರೆ ಯಶಸ್ಸು ಗಳಿಸಕ್ ಆಗಲ್ಲ. ಧನುಸ್ ರಾಶಿಯವರು ಆರೋಗ್ಯ ಸಮಸ್ಯೆಗಳಿಂದ ಎಚ್ಚರಿಕೆಯಿಂದ ಇರಬೇಕು ಅಂತ ತಿಳಿಸ್ಕೊಡಿ. ಆರೋಗ್ಯ ಸಮಸ್ಯೆಗಳು ಅಂತ ಬಂದ ತಕ್ಷಣ ಧನುರ್ಜಾತಸ್ಯ ಪೀಡಾದೌ ಊರು ಜಾನೋ ಮೇಧ ಪ್ರೀಡನಂ ಜಠರಾಗ್ನಿ ದೌರ್ಬಲ್ಯಂ ಚ ತತ್ವ ಚ ಮನೇತರಂ ಅಂತ ಹೇಳ್ಬಿಟ್ರು. ಅಂದ್ರೆ ಇದರ ಅರ್ಥ ಏನಂದ್ರೆ, ಈ ಧನುಸ್ ರಾಶಿಯವರು ಇದಾರಲ್ಲ ಇವರು ಜಠರಾಗ್ನಿ ಅಂದ್ರೆ ಅಜೀರ್ಣ ಸಮಸ್ಯೆಗಳನ್ನ, ಅಂದ್ರೆ ಊಟ ಮಾಡೋದು ಸರಿಯಾಗಿ ಜೀರ್ಣ ಆಗದಿರುವಂತ ಸಮಸ್ಯೆಗಳನ್ನ ಅನುಭವಿಸುವಂಥದ್ದು, ಸೊಂಟ ನೋವು, ಮತ್ತೆ ಈ ಮಳೆಗಾಲದಲ್ಲಿ ಆಗುವಂತಹ ಒಂದಷ್ಟು ರೋಗ ಬಾಧೆಗಳು ಮತ್ತು ಲಿವರ್ ಸಂಬಂಧಪಟ್ಟಂತ ತೊಂದರೆ, ಲಂಗ್ಸ್ ಇನ್ಫೆಕ್ಷನ್ ಆಗುವಂಥದ್ದು, ನಿಮೋನಿಯಾ ತರದ ಸಮಸ್ಯೆಗಳು, ಮತ್ತು ಇವ್ರಿಗೆ ಗುರು ಅಂದ ತಕ್ಷಣನೇ ಸಿಹಿ, ಶುಗರ್ ವೇರಿಯೇಷನ್, ಸಕ್ಕರೆ ಕಾಯಿಲೆ ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳನ್ನು ಇವರು ಅನುಭವಿಸ್ಬೇಕಾಗ್ತದೆ. ಇವರು ಈ ರೋಗಗಳಲ್ಲಿ ಎಕ್ಸ್ಪೆಷಲಿ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ.
ಮತ್ತೆ ದಪ್ಪ ಆಗ್ತಾರಲ್ಲ, ದಪ್ಪ ಕೂಡ ಮಾಡೋದು ಗುರುನೇ. ಗುಂಡಕ್ ಚೆನ್ನಾಗಿರ್ತಾರ ನೋಡ್ರಿ, ಆಯ್ತಾ, ಬೇಗ ದಪ್ಪ ಆಗ್ಬಿಡ್ತಾರೆ. ಗುರುವಿನೇ ಶುಗರ್ ಜಾಸ್ತಿ ಮಾಡೋನು, ನಿಮೋನಿಯಾ, ಲಂಗ್ಸ್ ಇನ್ಫೆಕ್ಷನ್, ಕಿಡ್ನಿ ಪ್ರಾಬ್ಲಮ್, ಲಿವರ್ ಇಶ್ಯೂಸ್, ಇದರದ್ದೆಲ್ಲ ಇಶ್ಯೂಸ್ ಆಗೋದು ಸಾಮಾನ್ಯವಾಗಿ ಗುರುವಿಂದನೇ. ಅದಕ್ಕೆ ಗುರು ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಈ ರೀತಿಯ ಕಾಯಿಲೆಗಳನ್ನ ಈ ಧನುಸ್ ರಾಶಿಯವರು ಅನುಭವಿಸ್ಬೇಕಾಗ್ತದೆ. ಅದರಿಂದ ಈ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತಗೊಂಡು, ಧನುಸ್ ರಾಶಿಯವರು ಈ ಆರೋಗ್ಯ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಖಂಡಿತ. ಈಗ ಧನುಸ್ ರಾಶಿಯವರು ಯಾವ ದಿಕ್ಕು ಅವರಿಗೆ ಶುಭ ಮತ್ತು ಅವ್ರು ಯಾವ ದಿಕ್ಕಲ್ಲಿ ಒಳ್ಳೇದಾಗುತ್ತೆ, ಯಾವ ದಿಕ್ಕಲ್ಲಿ ಬಾಗಿಲಿಡ್ಬೋದು, ಇಲ್ಲ ಅವ್ರು ಈ ದಿಕ್ಕಲ್ಲಿ ಕೆಲಸ ಮಾಡುವಂಥದ್ದು ಅನ್ನೋದನ್ನ ತಿಳಿಸ್ಕೊಡಿ. ಈ ಧನುಸ್ ರಾಶಿಯವರಿಗೆ ದಿಕ್ಕು ಅಂದ ತಕ್ಷಣ ನಾರ್ತ್ ಈಸ್ಟ್ ಇಸ್ ವೆರಿ ಗುಡ್, ಡಿವೈನ್ ದಿಕ್ಕದು, ದೈವಿಕ ಶಕ್ತಿ ಉಳ್ಳಂತಹ ದಿಕ್ಕು. ಅದಕ್ಕೆ ಇವರಿಗೆ ಧನುಸ್ ರಾಶಿಯವರಿಗೆ ಈಶಾನ್ಯ ದಿಕ್ಕು ತುಂಬಾ ಚೆನ್ನಾಗಾಗತ್ತೆ. ಎರಡನೇದು ಬಂದು ಪೂರ್ವ ದಿಕ್ಕು ತುಂಬಾ ಚೆನ್ನಾಗುತ್ತೆ. ಪೂರ್ವ ಮತ್ತು ಈಶಾನ್ಯದ ಸೈಟ್ ಅನ್ನ ಖರೀದಿ ಮಾಡುವಂಥದ್ದು, ಆ ದಿಕ್ಕಲ್ಲಿ ಬಾಗಲ್ನ ಇಟ್ಕೊಳ್ಳುವಂಥದ್ದು. ಈಗ ಪೂರ್ವ ದಿಕ್ಕು ಅಂದ ತಕ್ಷಣ ಪೂರ್ವ ಈಶಾನ್ಯ ಡೋರ್ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಅಥವಾ ಸೌತ್ ನಾರ್ತ್ ಈಸ್ಟ್ ಕಾರ್ನರ್ ಸೈಡ್ ತಗೊಳ್ಳಿ, ಪೂರ್ವ ಸೈಡ್ ತಗೊಳ್ಳಿ, ಆ ದಿಕ್ಕಲ್ಲಿ ವ್ಯವಹಾರಗಳು ಮಾಡಿದ್ರೆ ಇವ್ರಿಗೆ ಅನುಕೂಲ ಖಂಡಿತವಾಗಿಯೂ ಆಗುತ್ತೆ. ಇನ್ನು ಈ ಧನುಸ್ ರಾಶಿಯವ್ರಿಗೆ ಸಾಮಾನ್ಯವಾಗಿ ಕೇಳೋದು ಏನಂತಂದ್ರೆ ಈ ಬಣ್ಣಗಳು, ಈ ಸಂಖ್ಯೆಗಳು ಯಾವ್ದೆಲ್ಲ ಆಗ್ಬರುತ್ತೆ ಅನ್ನೋದು ಅಂತ ಇರ್ತದೆ ನೋಡಿ. ಇವ್ರು ಬಣ್ಣ ಅಂದ ತಕ್ಷಣ ಹಳದಿ ಇಸ್ ವೆರಿ ಗುಡ್, ಮತ್ತೆ ಪರ್ಲ್ ವೈಟ್ ತುಂಬಾ ಒಳ್ಳೇದು. ಅದ್ರಲ್ಲಿ ಪರ್ಲ್ ಪ್ಯೂರ್ ವೈಟ್ ಅಲ್ಲ, ಪರ್ಲ್ ವೈಟ್ ಇಸ್ ವೆರಿ ಗುಡ್. ಅದ್ರ ಜೊತೆಗೆ ಕೇಸರಿ ತುಂಬಾ ಚೆನ್ನಾಗಾಗತ್ತೆ, ರೆಡ್ ಕೂಡ ಆಪ್ಷನ್ ಅಲ್ಲಿ ಇವ್ರಿಗೆ ತುಂಬಾ ಚೆನ್ನಾಗಾಗತ್ತೆ. ಇವ್ರಿಗೆ ಬಾಧಕ ಬಂದು ಗ್ರೀನ್ ಇವ್ರಿಗೆ ಅಷ್ಟೊಂದು ಪಾಸಿಟಿವ್ ಕೊಡಲ್ಲ. ಓಕೆ, ಸ್ವಲ್ಪ ಗ್ರೀನ್ ಅನ್ನ ಇವರು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಅದರ್ವೈಸ್ ಇನ್ ಮಿಕ್ಕಿದಂತ ಬಣ್ಣಗಳು ನ್ಯೂಟ್ರಲ್ ಬಣ್ಣಗಳು ಆಗತ್ತೆ. ಈ ಬ್ಲೂ ಬ್ಲಾಕ್ ಎಲ್ಲ ಧರ್ಮಕರ್ಮ ಯೋಗ ಅಂತ ಮ್ಯಾಚ್ ಆಗುತ್ತೆ ನೋಡಿ. ಅದಕ್ಕೆ ನೀವು ಯಾವುದೇ ಬೋರ್ಡ್ ಗಳನ್ನ ನೀವು ನೋಡಿ, ಆ ಬೋರ್ಡ್ ಗಳಲ್ಲಿ ಬ್ಲಾಕ್ ಮತ್ತೆ ಯೆಲ್ಲೋ ಬಳಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಬ್ಲೂ ಯೆಲ್ಲೋ ಬಳಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಶನಿ ಪ್ಲಸ್ ಗುರು ಕಾಂಬಿನೇಷನ್, ಇಟ್ ಇಸ್ ಎ ಧರ್ಮಕರ್ಮ ಯೋಗ. ಬಟ್ ನೀವು ನೋಡಿ ಈ ತರ ಕಾಂಬಿನೇಷನ್ ಬಳಸುವಂತವ್ರು ಅಂದ್ರೆ ಬ್ಲಾಕ್ ಮತ್ತೆ ಯೆಲ್ಲೋ ಮತ್ತೆ ಬ್ಲೂ ಎಲ್ಲ ಇದನ್ನೆಲ್ಲ ಬಳಸ್ತಾರಲ್ಲ, ಇದು ತುಂಬಾ ಚೆನ್ನಾಗಿ ಮಾರ್ಕೆಟಿಂಗ್ ಆಗುತ್ತೆ, ಬಿಸ್ನೆಸ್ ಅಂದ್ರೆ ಜನ ಸಂಪರ್ಕನು ಬೆಳೆಯುತ್ತೆ. ಆದ್ರೆ ಇದು ಸರ್ವಿಸ್ ಓರಿಯೆಂಟೆಡ್ ಆಗ್ಬಿಡುತ್ತೆ, ಅಂದ್ರೆ ಸೇವಾ ಪ್ರವೃತ್ತಿ ಜಾಸ್ತಿ ಆಗುತ್ತೆ, ಅಂದ್ರೆ ಅರ್ನಿಂಗ್ ಗಿಂತ ಸೇವೆ ಜಾಸ್ತಿ ಆಗ್ಬಿಡುತ್ತೆ. ಈ ತರದ ಸಾಧ್ಯತೆಗಳಿರ್ತದೆ. ಇದನ್ನೆಲ್ಲ ನಾವು ಸ್ವಲ್ಪ ಗಮನಿಸೋದಲ್ಲಿ ಇಟ್ಕೊಂಡು, ಅರ್ಶಿನ ಕುಂಕುಮ ಕಲರ್ ಇಸ್ ವೆರಿ ಗುಡ್. ಹಳದಿ ಮತ್ತೆ ಕೆಂಪು, ಹಳದಿ ಮತ್ತೆ ಡಾರ್ಕ್ ಕೆಂಪು, ಹಳದಿ ಮತ್ತೆ ಕೇಸರಿ ಬಣ್ಣಗಳೆಲ್ಲ ಇಸ್ ವೆರಿ ಪಾಸಿಟಿವ್ ಬಣ್ಣಗಳು. ಅದಕ್ಕೋಸ್ಕರ ಇದು ಅತ್ಯಂತ ಶುಭ ಫಲವನ್ನು ಕೊಡ್ತದೆ ಈ ಬಣ್ಣಗಳನ್ನ ಬಳಸೋದ್ರಿಂದ ಅಂತ ಕೂಡ ನಾವು ತಿಳ್ಕೊಬಹುದು. ಇನ್ನು ಸಂಖ್ಯೆ ಅಂತ ಬಂದಾಗ 3, 1, 9 ಇಸ್ ವೆರಿ ಗುಡ್ ನಂಬರ್. ಈಗ 3ನೇ ನಂಬರ್ ಚೆನ್ನಾಗಿ ಬರುತ್ತೆ, 9ನೇ ನಂಬರ್ ಚೆನ್ನಾಗುತ್ತೆ, 1ನೇ ನಂಬರ್ ತುಂಬಾ ಚೆನ್ನಾಗುತ್ತೆ. ಆಪ್ಷನ್ ಅಲ್ಲಿ 2 ನಂಬರ್ ಓಕೆ, ಬಟ್ ಅಷ್ಟೊಂದು ಬೆನಿಫಿಟ್ ಕೊಡಲ್ಲ ಅದು, ಬಟ್ ಓಕೆ, ತೊಂದರೆ ಇಲ್ಲ. ಇಷ್ಟು ನಂಬರ್ಗಳು ಕೂಡ ಇವರಿಗೆ ಬರುತ್ತೆ ಅಂತ ಹೇಳ್ತಾ, ಇದು ಇವತ್ತು ಧನುಸ್ ರಾಶಿಯವರಿಗೆ ಗುಣಧರ್ಮಗಳಿರ್ಬೋದು, ಉದ್ಯೋಗ, ರೋಗ ಬಾಧೆಗಳಿರ್ಬೋದು ಮತ್ತು ಶುಭ ಬಣ್ಣಾದಿಗಳಿರ್ಬೋದು, ಸಂಖ್ಯೆ ದಿಕ್ಕುಗಳನ್ನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಅದರ ಜೊತೆಗೆ ಪ್ರಮುಖವಾಗಿ ನಿಮಗೂ ಕೂಡ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಬೇಕು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಕೂಡ ನೀವು ಜಾತಕ ತೋರಿಸ್ಬೇಕು, ವಾಸ್ತು ಬಗ್ಗೆ ತಿಳ್ಕೊಬೇಕು, ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ಕರೆ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ